ಗೀ ರೈಸ್ ಟ್ರೈ ಮಾಡೋಣ ಅಂತ ಅನ್ಕೊಂಡು ಈಕಿ ಮುದಕಿ ಗೈಸ್ ನೀರು ಸುಡ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೀವು ಟ್ರೈ ಮಾಡಿ ಗೈಸ್ ನಾನು ಹೇಗೆ ಮಾಡಿದ್ನೋ ಹಾಗೆ ನಾನು ಅಷ್ಟೇ ಹೊಗೆ ಬರೋಕಂತೈತಿ ಅಮ್ಮು ಅನ್ನು ಹೆಂಗಾಗೈತಿ ನಿಮ್ಗೊಂದು ಗುಡ್ ನ್ಯೂಸ್ ಫುಲ್ ಫೋರ್ ತೊಗೊಂಡಾಳ ಚಲೋ ತೊಗೊಂಡಾಳ A+ ತೊಗೊಂಡಾಳ ಮ್ಯಾಥಮೆಟಿಕ್ಸ್ ಅದಾದಮೇಲೆ 69 ಅಂತ ಗೈಸ್ ಬಯಸ್ಕೊಂಡಾಳ ಒಂದು ಪ್ರೇಮಿಗಾಗಿ ಪ್ರೇಮಿಯೋ ಬೈರದ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಆಫ್ಟರ್ನೂನ್ ಆಗಿರುತ್ತೆ ಇವಾಗ. ನಾನು ವಿಡಿಯೋ ಮಧ್ಯಾಹ್ನ ಹಾಕ್ತೀನಿ ಯಾವಾಗಲೂ. ಇವತ್ತೇನಪ್ಪ ಅಂತಂದ್ರೆ ಇವತ್ತು ಯಾವಾರ ಅಂತಂದರೆ ಮಂಗಳವಾರ. ಇವತ್ತು ಅಮೂಲ್ಯ ನನಗೆ ಚಪಾತಿ ಮತ್ತು ಇದು ಕಾಳು ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನೈಟ್. ಬಟ್ ಫುಲ್ ಚಳಿ ಗೈಸ್ ಈ ಊರಲ್ಲಿ. ನಿಮ್ಮ ಊರಲ್ಲಿ ಹೆಂಗೈತೆ ಅಂತ ಕಮೆಂಟ್ ಮಾಡಿರಿ. ಫುಲ್ ಅಂದ್ರೆ ಫುಲ್ ಚಳಿ ನೋಡಿರಿ. ನಾನು ಸ್ವೆಟ್ರ್ ಹಾಕೊಳ್ಳಾರ್ದಕ್ಕೆ ನಾನು ಅಷ್ಟು ಚಳಿ ಸ್ವಲ್ಪ ತಡ್ಕೊತೀನಿ, ಆದರೂ ಸ್ವೆಟ್ರ್ ಹಾಕ್ಕೊಂಡು ಬಂದೀನಿ, ಅಷ್ಟು ಚಳಿ ಐತಿ. ಲೇಟಾಗಿ ಎದ್ದಿದ್ದೀವಿ, ಅದಕ್ಕೋಸ್ಕರ ಅಮೂಲ್ಯರಿಗೆ ಏನಾದರೂ ಬೇರೆ ಮಾಡೋಣ ಅಂಥೇಳಿ ಗೀ ರೈಸ್ ಟ್ರೈ ಮಾಡೋಣ ಅಂತ ಒಂದು ಸಲನೇ 2 ಸಲ ಮಾಡಿರ್ಬೇಕಷ್ಟೇ. ನಾನು ಭಾಳ ಮಾಡಲ್ಲ ಅದನ್ನು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನೇನು ಐಟಮ್ಸ್ ಅದಾವು ಇದ್ರೊಳಗೆ ಟ್ರೈ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಬರೀ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಗೈಸ್. ನೋಡಿರಿ, ಸ್ನಾನ ಮಾಡ್ಬಾ ಅಂತಂದ್ರೆ ನೀರು ಕಾದಿಲ್ಲ ಅಂತೇಳಿ ಕುಂತಿದ್ದಾವೆ ನೋಡ್ರಿ. ಅವಾಗಲೇ ನೀರು ಕಾಯಕ್ಕೆ ಇಟ್ಟಿದ್ದೆ ಗೈಸ್. ಅದು ಅವ್ರ ಅಪ್ಪಾಜಿ ತೊಗೊಂಡಿದ್ದಾರೆ, ಅದಕ್ಕೋಸ್ಕರ ಈಕಿ ಮುದಕಿ ಗೈಸ್ ನೀರು ಸುಡಬೇಕು, ಕುದಿತಿರ್ಬೇಕು, ಹಂಗೆ ಕುದಿಯೋ ಹಾಕ್ಕೊಂಬಿಡ್ತಾಳೆ. 20 ನಿಮಿಷ ಆತಂದಲ್ಲ, ಒಂದು ಕಾದಿಲ್ಲ ಅಲ್ಲಿ. ವೈಯರ್ ಹಿಂಗೆ ಬೇಸ್ನಾಗ ನೋಡಿದ ಎಲ್ಲ ಚುಚ್ಚಿ ಎಲ್ಲ ಇಟ್ಟಿದ್ದು ಕೂಡ ಬೇಕಾದಿಲ್ಲ. ನಿನ್ಗೆ ಮುದಕಿ ಅಲ್ಲಿ ಕುದಿಯೂ ಬೇಕು ಹಿಂಗೆ. ಈಕಿ ನೋಡ್ರಿ, ಮುಂಜಾನೆ ಸ್ಕೂಲ್ ಟೈಮ್ಗೆ ಇರ್ತಾವೆ ಗೈಸ್ ಎಲ್ಲ ಇವ್ರದ್ದು. ಫ್ರೆಂಡ್ಸ್ ಒಂದು ಸ್ವಲ್ಪ ಐತಿ ಫ್ರೆಂಡ್ಸ್, ನಿನ್ನೆ ಇದು ಒಂದು ಇದೈತಿ ಫ್ರೆಂಡ್ಸ್. ನೋಡ್ರಿ, ರೈಸ್ ರೆಡಿ ಆಗೈತಿ. ಮತ್ತು ಇವಾಗ ಮೇಲೆ ನೀರು ಕಾದಿಲ್ಲ ಅಂತೇಳಿ ಇಲ್ಲಿ ನೀರು ಕಾಯಕ್ಕೆ ಇಟ್ಟಿದ್ದಾರೆ ನಮ್ಮ ಅತ್ತೆ. ಇದೇ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಇದೇನು ಮಡಿಕೆ ಕಾಳು ಅಂತಾರಲ್ಲ ಗಾಯ್ಸ್, ಮೊಳಕೆ ಬಂದಿರೋದು ನಮ್ಮ ದೊಡ್ಡಮ್ಮ ಕೊಟ್ಟು ಕಳಿಸಿದ್ರು. ಇದನ್ನೇ ಮಾಡೋಣ ಅಂದ್ಕೊಂಡೆ, ಬಟ್ ಟೈಮ್ ಆಗಿಬಿಟ್ಟಿದೆ ಗೈಸ್. ಇವ್ರದ್ದು ಟೈಮು 8:30, ನಾವು ಎದ್ದಿರೋದು 7:20. ಚಪಾತಿ ಆಗುತ್ತಾ, ಬಟ್ ಅವಸರ ಆಗುತ್ತಂತೇಳಿ ಗೀ ರೈಸ್ ಪ್ಲಾನಿಂಗ್ ಗೈಸ್. ಬರೀ ಹೇಗೆ ಮಾಡೋದಂತ ತೋರಿಸ್ತೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು. ನಾನು ಯಾವಾಗಲೂ ಅಂಗಡಿಲಿ ತರಿಸಲ್ಲ ಗೈಸ್. ಸ್ವಲ್ಪ ಶುಂಠಿ ಮತ್ತು ಮನೆಗೆ ಇರುತ್ತಲ್ಲ ಬೆಳ್ಳುಳ್ಳಿ, ಅದನ್ನು ಇದನ್ನು ಮಾಡಿ ಸ್ಮ್ಯಾಶ್ ಮಾಡಿ ಹಾಕ್ಬಿಡ್ತೀನಿ ಗೈಸ್. ಏನೇನು ಬೇಕಂತ ಹೇಳ್ತೀನಿ ತಡ್ರಿ, ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಮೊದಲು ಬಾಣಲೆ ಕಾಯಕ್ಕೆ ಇಡಬೇಕು, ಎಲ್ಲರಿಗೂ ಗೊತ್ತಿರೋದೆ ನೋಡಿರಿ. ಇದು ಮೊನ್ನೆ ನಮ್ಮ ದೊಡ್ಡಮ್ಮ ತಂದಿರೋ ತುಪ್ಪ. ಫುಲ್ ತುಪ್ಪ ಹಾಕಿ ಮಾಡಲ್ಲ ಗೈಸ್, ಅಷ್ಟು ರಿಚ್ ಪರ್ಸನ್ಸ್ ನಾವಲ್ಲ. ಸ್ವಲ್ಪ ಎಣ್ಣೆನೂ ಆ್ಯಡ್ ಮಾಡ್ತಿದ್ರಾಗ, ಸ್ವಲ್ಪ ಆಯಿಲ್ ಆ್ಯಡ್ ಮಾಡ್ಬೋದು ನೋಡಿರಿ. ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಆಯಿಲ್ ಆ್ಯಡ್ ಮಾಡ್ಕೊಳ್ರಿ. ಗೀ ರೈಸ್. ಹಾಂ ಗೀ ರೈಸು ಏನು ಖುಷಿನಾ? ನೋಡಿರಿ, ಇದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ದ್ರಾಕ್ಷಿ, ಗೋಡಂಬಿ, ಇದೇನು ಕೊತ್ತಂಬರಿ, ಪುದೀನ ಗೈಸ್ನೆಲ್ಲ ನಮ್ಮ ಮನೆ ಪಕ್ಕ ಆಗಿತ್ತು ನೋಡಿರಿ. ನಾವು ಯಾವಾಗಾದರೂ ಪಲಾವಿಗೆ ಒಗ್ಗರಣೆ ಕೊಡ್ತೀವಲ್ಲ, ಅದೇ ಥರನೇ ಈ ಥರ ಚಕ್ಕೆ, ಲವಂಗ ಅದೊಂದೊಂದು ಐಟಮ್ ಇಲ್ಲ ಗೈಸ್, ಇದ್ರಾಗ ಮಾಡಕ್ಕಂತೀನಿ. ಅದನ್ನು ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಜೀರಿಗೆ ಇದ್ದರೆ ಆ್ಯಡ್ ಮಾಡಿ ಗೈಸ್, ಚೆನ್ನಾಗಿರುತ್ತೆ ಸ್ಮೆಲ್. ಸ್ವಲ್ಪ ಕೆಂಪಗಾದ್ಮೇಲೆ ಟೈಮ್ ಆಗಿಬಿಟ್ಟಿದೆ ಗೈಸ್ ಇವಾಗ ಫುಲ್ಲು. ನೋಡಿರಿ, ಸ್ವಲ್ಪ ಗೋಡಂಬಿನ ಆ್ಯಡ್ ಮಾಡಿರಿ, ಅದು ಸ್ವಲ್ಪ ಕೆಂಪಗಾಗುತ್ತಲ್ಲ. ದ್ರಾಕ್ಷಿನೂ ಆ್ಯಡ್ ಮಾಡಿ ಅದರೊಳಗೆ. ಟೈಮ್ ಇಲ್ಲ ಗೈಸ್, ಸ್ಪೀಡಾಗಿ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ. ಬರೀ ತುಪ್ಪ ಹಾಕಿ ನಾನು ಹೆಂಗೆ ಬಂದೈತಿ ಹಿಂಗೆ
ನೋಡಿರಿ ಈ ಥರ ಸ್ವಲ್ಪ ಲೈಟಾಗಿ ಕೆಂಪಾದ್ಮೇಲೆ ಈರುಳ್ಳಿ ಹಾಕಿ ಮಾಡಿ. ಅಂದ್ರೆ ಫುಲ್ ಈಸಿಯಾಗಿ ಮಾಡೋದು ಜಾಸ್ತಿ, ಇದ್ರ ಜೊತೆಗೆ ಏನೋ ವೆಜ್ ಕುರ್ಮಾ ಅದು ಇದು ಅಂತ ಮಾಡ್ತಾರೆ, ಬಟ್ ಅಷ್ಟು ಮಾಡೋಕ್ಕೆ ಟೈಮ್ ಇಲ್ಲ. ಸೊ ಅದಕ್ಕೋಸ್ಕರ ಟಿಫನ್ ಬಾಕ್ಸಿಗೆ ನಡೀತದೆ ಫ್ರೆಂಡ್ಸ್. ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ನೆಲ್ಲ ಗಾಯ್ಸ್, ಅದನ್ನ ಆ್ಯಡ್ ಮಾಡೋಕ್ಕಂತ ನೋಡ್ರಿ. ಸ್ವಲ್ಪ ಇದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಗಾಯ್ಸ್. ಈ ಥರ ಫ್ರೈ ಮಾಡ್ತಾ ಇರ್ರಿ. ಅದಾದಮೇಲೆ ಗಾಯ್ಸ್ ಟೈಮ್ ಇಲ್ಲ, ಸೊ ಬೇಗ ಹಾಕ್ತಿದ್ದೀನಿ. ಖಾರ ಹಾಕಲ್ಲ ಗಾಯ್ಸ್, ಗೀ ರೈಸ್ಗೆ ಅಂದರೆ ಸ್ವಲ್ಪ ಅದು ಖಾರ ಕಡಿಮೆನೇ ಇರುತ್ತೆ. ಸೊ ಮೆಣಸಿನ್ಕಾಯಿ ಕೂಡ ಕಡಿಮೆನೇ ಹಾಕಿದ್ದೀನಿ. ಈಗ ಒಂದು 1 ಮಿನಿಟ್ ಫ್ರೈ ಮಾಡ್ಕೊಳ್ರಿ. ಗೈಸ್ ನೋಡ್ರಿ ಈ ಥರ ಸ್ವಲ್ಪ ಕೆಂಪಗಾಗಿದೆ ನೋಡ್ರಿ, ಎಲ್ಲ ಕೆಂಪಗಾಗಿದೆ. ಅದಾದಮೇಲೆ ಸ್ವಲ್ಪ ಪುದೀನ ಆ್ಯಡ್ ಮಾಡಿರಿ ಗೈಸ್, ಜಾಸ್ತಿ ಆಯ್ತು ಅನ್ಸುತ್ತಾ. ಇದು ನಮ್ಮ ಊಟಕ್ಕೇನಲ್ಲ ಗೈಸ್, ಇವಾಗ ಅಮೂಲ್ಯ ಅನ್ನನಾಗ ತಿನ್ನೋಕ್ಕೆ ಪ್ಲಸ್ ಟಿಫನಿಗೆ ಅಷ್ಟೇ. ನಾವು ಆಮೇಲೆ ಬೇರೆ ಮಾಡ್ಕೊತೀವಿ ಗೈಸ್. ಇಂಥ ರೈಸ್ ಐಟಮ್ ಎಲ್ಲ ಇಷ್ಟಪಡಲ್ಲ ಮನೇಲಿ. ನೀವು ಟ್ರೈ ಮಾಡಿ ಗೈಸ್, ನಾನು ಹೇಗೆ ಮಾಡಿದ್ನೋ ಹಾಗೆ. ಎಲ್ಲರೂ ಮಾಡ್ತಾರಾ, ಒಬ್ಬೊಬ್ರು ಗೊತ್ತಿಲ್ಲವ್ರು ಟ್ರೈ ಮಾಡಿ. ಅದಾದಮೇಲೆ ಸ್ವಲ್ಪ ಮೇಲೆ ಹಾಕೋಣ ಗೈಸ್, ತುಂಬ ಟೇಸ್ಟಿಗೆ. ಹೌದು, ಇವಾಗ ಉಪ್ಪು ಹಾಕೋಣ ಬರ್ರಿ. ನೋಡಿರಿ ಉಪ್ಪು ಸ್ವಲ್ಪ ಕಡಿಮೆನೇ ಹಾಕೊಳ್ರಿ ಗೈಸ್, ಯಾಕಂದರೆ ನಾವು ರೈಸಿಗೆ ಆಲ್ರೆಡಿ ಉಪ್ಪು ಹಾಕಿ ರೈಸ್ ಮಾಡ್ಕೊಂಡಿರ್ತೀವಲ್ಲ, ಮತ್ತು ಆಮೇಲೆ ಉಪ್ಪು ಹಾಕ್ಬಿಡುತ್ತೆ. ಸ್ವಲ್ಪ ಲೈಟಾಗಿ ಹಾಕೊಳ್ರಿ, ನಿಮ್ಗೆ ಎಷ್ಟು ಬೇಕಷ್ಟು. ಒಂದು 2 ಮಿನಿಟ್ಸ್ ಆದರೆ ಆಗುತ್ತೆ ಗೈಸ್. ಇವಾಗ ಆಲ್ರೆಡಿ ನಿಮಗೆ ಗೊತ್ತಾಗುತ್ತಲ್ರಿ ಬೆಂದಿದೆ ಅಥವಾ ಕೆಂಪಗಾಗಿದ್ದೆ ಎಲ್ಲ. ಅದ್ರ ಮೇಲೆ ನೋಡ್ಕೊಂಡು ಆಫ್ ಮಾಡಿಬಿಡ್ರಿ ಗ್ಯಾಸ್ನ. ಆಮೇಲೆ ಎಷ್ಟು ಈಸಿಯಾಗಿ ಮಾಡ್ಬೋದು ಗ್ಯಾಸ್. ಗ್ಯಾಸ್ ನೋಡ್ರಿ ಫುಲ್ ಟೈಮ್ ಆಗ್ಬಿಟ್ಟೈತಿ. ಇದೇನಿಲ್ಲ ಗ್ಯಾಸ್, ವೈಟ್ ರೈಸ್ ಮಾಡಿರ್ತೀವಲ್ಲ ಅದ್ರ ಜೊತೆ ಅದನ್ನು ಕಲಸ್ಕೊಂಡು ತಿನ್ನೋದಷ್ಟೇ. ಹೊಗೆ ಬರಕೊಂತೈತಿ ಸಾಕಂದ್ರೆ ಬಾಕ್ಸಿಗೆ ರೈಸ್ ಇದನ್ನ ಆಲ್ರೆಡಿ ಪ್ರಿಪೇರ್ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಇದ್ರೊಳಗೆ ಹಾಕ್ಬಿಡೋದು, ಕಷ್ಟ ಹಾಕ್ಬೇಕು ರೈಸ್. ನೋಡ್ರಿ ಫ್ರೆಂಡ್ಸ್ ಹಿಂಗಾಯ್ತು. ಅಂದ್ರೆ ನಾನು ಸ್ವಲ್ಪ ಅವೆಲ್ಲ ಮರಾಠಿ ಮಗ್ಗು ಅವು ಇವು ಹಾಕಿಲ್ಲ ಗೈಸ್, ಅವು ಇದ್ದಿದ್ದಿಲ್ಲ. ಎಷ್ಟಾರ ಅಷ್ಟ್ರಾಗ ಮಾಡೀನಿ, ಬೆಳಿತೈತಿ ಆಮೇಲೆ ಐಟಮ್ ಇಲ್ಲ ಅಂದ್ರೆ ನೋಡ್ರಿ ತಿನ್ಬಾರಿ ಹೇಗಾಗಿದೆ. ಇದ್ರ ಜೊತೆಗೆ ಏನು ಮಾಡ್ಬೇಕಂದ್ರೆ ಇದು ವೆಜ್ ಕುರ್ಮಾ ಅಂತಾರಲ್ಲ, ಆಲೂಗಡ್ಡೆ ಕುರ್ಮಾ, ಅದು ಮಾಡಿದ್ರೆ ಮಸ್ತ್ ಆಗುತ್ತೆ. ಪನ್ನೀರಿಂದ ಮಾಡಿರ್ತಾರೆ, ಆ ಥರ ಐಟಮ್ಸ್ ಏನಾದರೂ ಮಾಡಿದ್ರೆ ಮಸ್ತ್ ಆಗುತ್ತೆ. ಬಟ್ ಇವಾಗ ಚಿಕನ್ ಮಾಡಿದಿಲ್ಲ, ಚಿಕನ್ ಮಾಡಿದ್ರೆ ಮಸ್ತ್ ಆಗುತ್ತೆ. ಚಿಕನ್ ಜೊತೆಗೆ ಚೆನ್ನಾಗಿರುತ್ತೆ ಇದು. ಅಮ್ಮು ಅನ್ನು ಹೆಂಗಾಗೈತಿ ನಿಜ ಹೇಳ್ರಿ. ಹೌದಾ ಗೈಸ್, ಅಷ್ಟು ಸ್ಪೀಡ್ನಾಗ ಮಾಡೀನಿ, ಮಸ್ತ್ ಆಗೈತಂತ. ಥ್ಯಾಂಕ್ ಯು. ಅದ್ರ ಜೊತೆಗೆ ನೈಟ್ ಪಲಾವಿಗೆ ಅಂತ ಮೊಸರು ಬಜ್ಜಿ ಮಾಡಿದ್ದೆ ಗೈಸ್, ಅದನ್ನು ಹಾಕ್ಕೊಂಡಿದ್ದಾರ. ಹೌದಲ್ಲ, ಚಿಕನ್ ಜೊತೆಗೆ ಚೆನ್ನಾಗಿರುತ್ತಲ್ಲ ಲೆಗ್ ಪೀಸ್ ಅಂತ. ಹಂಗೈತೆ. ಉಡುಪಿಗೆ ಹೋಗತ್ನಾಗ ತಿಂದಿದ್ವಲ್ಲ ನೈಟ್, ಹಂಗೈತೆ ಅಂತ. ಹೋಟೆಲ್ನಾಗ ತಿಂದಿದ್ವಲ್ಲ ಹಂಗೈತಾ. ಓಕೆ, ನಿಂಗನೇ 1 ಬಾಕ್ಸಾ? ಬಜ್ಜಿ ಹೋಟೆಲ್ ಇಡ್ಬೇಕನ ಆಕಿ ದೇಲಲ್ಲಿ ಮಾಡಿ ಬಜ್ಜಿ ಹೋಟೆಲ್ ಇಡ್ಬೇಕನ ಮೆಂಟಲ್ಲ. ಓಕೆ ಗೈಸ್, ಕಳ್ಸೋಣ ಬನ್ನಿ ಇವ್ರನ್ನ. ಎಷ್ಟು 1 ಬಾಕ್ಸ್ 2 ಬಾಕ್ಸ್ ಕಟ್ತೀನಿ ಬಿಡು. 2 ಬಾಕ್ಸ್ ಕಟ್ಲಾ? ಓಕೆ. ಅಮೂಲ್ಯ, ನಿಂಗೊಂದು ಗುಡ್ ನ್ಯೂಸ್. ಅದಲ್ಲ, ನಿನ್ನ ಹಾಸ್ಟೆಲ್ಗೆ ಹಾಕ್ಬೇಕಾ ಬೇಡ ಅಂತ ಕೇಳಿದ್ವಲ್ಲ, ಜಾಸ್ತಿ ಜನ ನಿನ್ನ ಹಾಸ್ಟೆಲ್ಗೆ ಹಾಕ್ರಿ. ಎಲ್ಲ ಸುಳ್ಳು ತೋರಿಸು.
ತೋರಿಸ್ತೀನಿ ತಡಕ ಕೇಳ ಏನೇನಂದಾರಂದ್ರೆ ಹಾಸ್ಟೆಲ್ಗೆ ಹಾಕ್ರಿ ಅಂದ್ರೆ ಅಪ್ಪ ಅಮ್ಮನ ಬೆಲೆ ಗೊತ್ತಾಗುತ್ತಾ ಫುಲ್ ಮತ್ತೆ ಫುಲ್ಲು ಒದ್ದಾಡಕೊಂಡೈತೆ ಗೊತ್ತೈತಿ ಜೋರಾ ಇವಾಗ ಎಂತ ಪ್ರವೃತ್ತಿ ನನಗೆ ಎಂತ ಪ್ರವೃತ್ತಿ ಅಲ್ಲ ಈಗ ಬಂತ ಪಾಠಸಾಗಿರ್ತೈತಿ ಈ ಟ್ರೀಸ್ ತಮ್ಮೀಗ ತಡಿ ಫಸ್ಟಿಗೆ ಅಬ್ಸರ್ವ್ ಮಾಡಲ್ಲ ಮಾತಾಡ್ತಾಳೆ ಬರೀ ಗೈಸ್ ನೋಡ್ರಿ 12ನೇದು ಇದು ಗೈಸ್ ಇದು ಯಾವುದು SA1 ಒಳಗೆ ನೋಡ್ರಿ A+, B+ ತೊಗೊಂಡಾಡ್ರಿ ಮ್ಯಾಥಮೆಟಿಕ್ಸ್ ಒಳಗೆ ಲೋ ಆಗ್ಯಾಳ ನೋಡ್ರಿ A+, ತೊಗೊಂಡಿದ್ದೆ ಅನನ್ಯ ಒಂದೊಂದಕ್ಕೆ A ತೊಗೊಂಡು ಇಂಗ್ಲೀಷು ಮತ್ತು ಹಿಂದಿಗೆ B+ ಕಡಿಮೆ ಮತ್ತು FA3 ಟೆಸ್ಟ್ ಒಳಗೆ ಎಷ್ಟು ತೊಗೊಂಡಾಳ ಅಂದ್ರೆ ಗೈಸ್ ಅಬ್ಸೆಂಟ್ ಆಗ್ಯಾಳ ಗೈಸ್ ಯಾಕಂದ್ರೆ ನಮ್ಮ ರಿಲೇಷನ್ ಮದುವೆ ಇತ್ತಲ್ಲ ಸೊ ಅವತ್ತು ಮದುವೆ ದಿನನೇ ಟೆಸ್ಟ್ ಇದ್ದವು ಅದಕ್ಕೋಸ್ಕರ ಟೆಸ್ಟ್ ಅಲ್ಲ ಅಂತೇಳಿ ಬಿಡಿಸಿದ್ದೆ ಅಬ್ಸೆಂಟ್ ಆಗ್ಯಾಳ ನೋಡ್ರಿ ಕನ್ನಡ ಎಲ್ಲ ಇಂಗ್ಲೀಷ್ ಅಬ್ಸೆಂಟು ಕನ್ನಡ ಎಷ್ಟು ತೊಗೊಂಡು 22 ತೊಗೊಂಡು 23 ಬರ್ಬೇಕು 22 ಇಲ್ಲಿರೋದು ಇಂಪಾರ್ಟೆಂಟ್ ಹಿಂದಿ 24 ತೊಗೊಂಡಾಳ ಚಲೋ ತೊಗೊಂಡಾಳ A+ ತೊಗೊಂಡಾಳ ಮ್ಯಾಥಮೆಟಿಕ್ಸ್ ಅಬ್ಸೆಂಟ್ ಆಗ್ಯಾಳ ಸೈನ್ಸಿಗೆ 22 ತೊಗೊಂಡಾಳ ಸೋಷಿಯಲ್ ಸೈನ್ಸ್ 25 ಅಬ್ಬಾ ಇದೇ ಕಂಟಿನ್ಯೂ ಆಗುತ್ತಾ ಏನು ಕೆಳಗೆ ಬರುತ್ತೆ ಗೈಸ್ ನೋಡ್ರಿ ಪರ್ಸೆಂಟೇಜ್ ಎಷ್ಟು ಲೋ ಆಗುತ್ತೆ ನೋಡ್ರಿ 88 ತಗೊಂಡಾಳ ಅದಾದಮೇಲೆ 69 ಅಂತ ಗೈಸ್ ಬೈಸ್ಕೊಂಡಾಳ ಆಮೇಲೆ 78 ತೊಗೊಂಡಾಳ ಯಾಕೆ ಅದು ಮಿಡ್ ಟರ್ಮ್ ಎಕ್ಸಾಮ್ನಾಗ ಈಗ ಅಂದ್ರೆ ಅಬ್ಸೆಂಟ್ ಆಗ್ಯಾಳಲ್ಲ ಗೈಸ್ ಅದಕ್ಕೋಸ್ಕರ 62 ಆಗ್ಯದ ಅದನ್ನು ಬರ್ತಿದ್ದೆ ಅಂದ್ರೆ ಅನನ್ಯ 80 ಅಬೋವ್ ಬರ್ತಿದ್ದೆ ಅನ್ಸುತ್ತೆ ಅದನ್ನು ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ರೆ ಅಮೂಲ್ಯಂದು ಗೊತ್ತಿಲ್ಲ ಗೈಸ್ ಮೊನ್ನೆ ತೋರಿಸಾಳ ಹಾಕಿ ನನಗೆ ವಿಡಿಯೋದಾಗ ತೋರ್ಸೋಕ್ಕಾಗಲಿಲ್ಲ ಆಕೆ ಅಬ್ಸೆಂಟ್ ಆಗಿಲ್ಲ ಟೆಸ್ಟ್ ಒಳಗೆ ಹೌದು ನೋಡ್ರಿ GK ಒಳಗೆಲ್ಲ ಕಂಪ್ಯೂಟರ್ ಇಲ್ಲ ಅನ್ಸುತ್ತೆ ಯೋಗ ಒಳಗೆ ಪ್ರಾಜೆಕ್ಟ್ A+ ಹಾಕಲಲ್ಲಿ ಎಲ್ಲರಿಗೆ ಹೌದನ ಓಕೆ ಫಸ್ಟ್ ಸೆಮಿಸ್ಟರ್ ರಿಸಲ್ಟ್ ಪಾಸ್ 94 ಗ್ರೇಡ್ A ಸೆಕೆಂಡ್ ಸೆಮಿಸ್ಟರ್ ಎಷ್ಟು ತೊಗೊಂತ ನೋಡ್ಬೇಕು ಅಲ್ಲ ಅನನ್ಯಕ್ಕಂದು ರೋಲ್ ನಂಬರ್ 2 7th ಇದ್ರಾಗ ಇದ್ನಲ್ಲ ಅಲ್ಲಿ ಒಂದು ಯಾಕಂದ್ರೆ A ಅಲ್ಲ ಲೆಟರ್ ಆಕೆ ಅಕ್ಷರ ನೋಡ್ರಿ ಗೈಸ್ ಚೆನ್ನಾಗಿ ಆಗ್ತಾವು ಚೆನ್ನಾಗಿ ಓದ್ಬೇಕು ಅನನ್ಯವ ನೀನು ಇನ್ಮೇಲೆ ಇಲ್ಲಾಂದ್ರೆ ಬಿಸ್ಕೆಟ ನನಗೆ ಇಲ್ಲಾಂದ್ರೆ ಎಲ್ಲೇನ ಕೆಲಸ ಕಳಿಸ್ತೈತಿ ಕಳೆ ಕೀಳಾಕ ಕಸ ಕಿತ್ತಕ ಓದಲಿಲ್ಲ ಅಂದ್ರೆ ಅವೇ ಮಾಡೋದು ನೆಕ್ಸ್ಟ್ ಕೆಲಸಗಳು ಹ್ಯಾಂಡ್ ರೈಟಿಂಗ್ ಅಂತೂ ಮಸ್ತ್ ಆಗ್ತಾವ್ರಿ ಅದರಲ್ಲಿ ಏನು ಡೌಟ್ ಇಲ್ಲ ಮ್ಯಾಥ್ಸ್ನಾಗ ಸ್ವಲ್ಪ ಡಲ್ ಅದಳ ಪ್ರಾಕ್ಟೀಸ್ ಮಾಡಿದ್ರೆ ಓಕೆ ಅದೇ ಇದು ಅಲ್ಲ FA1 ಇವ್ರ ಸ್ಕೂಲ್ ನೇಮ್ ನೋಡ್ರಿ ಶ್ರೀ ಸರಸ್ವತಿ ಎಜುಕೇಷನಲ್ ಸೊಸೈಟಿ ಶ್ರೀರಾಮನಗರ ಅನನ್ಯ 7th ಕ್ಲಾಸ್ ಗೈಸ್ ಮತ್ತು ಎಷ್ಟನೇ ಕ್ಲಾಸ್ ಅಂತ ಕೇಳತ್ತಿದ್ರಿ ಇದ್ರಾಗೂ ಐತಲ್ಲ 7th ಅಂತ ಓಕೆ ಚಲೋ ಓದ್ಬೇಕು ನೋಡು ಅನನ್ಯ ಏನು ನೆಕ್ಸ್ಟ್ 80 ಅಬೋವ್ ಇರ್ಬೇಕು ನೋಡು ಫಸ್ಟ್ 80 ಅಬೋವ್ ಆಮೇಲೆ 90 ಆಮೇಲೆ ಹಂಗೆ